ಆನಂದ ಶಬ್ದವನ್ನು ನಿರ್ವಿಶೇಷವಾದ ಪರಮಾರ್ಥವನ್ನು ತಿಳಿಸುವುದಕ್ಕೆ ಉಪನಿಷತ್ತುಗಳಲ್ಲಿ ಬಳಸಿರುತ್ತಾರೆ. ಉದಾಹರಣೆಗಾಗಿ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಆನಂದಂ ಬ್ರಹ್ಮಣೋ ವಿದ್ವಾನ್ ನ ಬಿಭೇತಿ ಕುತಶ್ಚನೇತಿ. ಯಾವುದನ್ನು ತಿಳಿಸಿಕೊಳ್ಳಲಾರದೆ ಶಬ್ದಗಳು ಮನಸ್ಸಿನ ಪ್ರತ್ಯಯಗಳು ಹಿಂಜರಿಯುವವೋ ಆ ಬ್ರಹ್ಮದ ಆನಂದವನ್ನು ಅರಿತುಕೊಂಡವನು ಏತಕ್ಕೂ ಅಂಜುವುದಿಲ್ಲ ಎಂಬರ್ಥದ ತೈತ್ತರೀಯೋಪನಿಷತ್ತಿನ ವಾಕ್ಯದಲ್ಲಿ ಬ್ರಹ್ಮದ ಆನಂದವು ಯಾವ ಶಬ್ದಕ್ಕಾಗಲಿ ಯಾವ ಮನಃಪ್ರತ್ಯಯಕ್ಕಾಗಲಿ ವಿಷಯವಲ್ಲವೆಂದು ಸ್ಪಷ್ಟವಾಗಿ ಸಾರಿರುತ್ತದೆ. ಇಲ್ಲಿ ಬ್ರಹ್ಮದ ಆನಂದವೆಂಬುದು ಬ್ರಹ್ಮದ ಗುಣವಲ್ಲ, ಬೆಂಕಿಯ ಬಿಸಿ ಎಂಬಂತೆ ಬ್ರಹ್ಮದ ಸ್ವರೂಪವೇ ಆಗಿರುತ್ತದೆ. ಆದ್ದರಿಂದಲೇ ಇದೇ ಉಪನಿಷತ್ತಿನಲ್ಲೇ ಇನ್ನೊಂದು ಕಡೆಯಲ್ಲಿ ಆನಂದವೇ ಬ್ರಹ್ಮವೆಂದು ಭೃಗುವು ಅರಿತುಕೊಂಡನು ಎಂದು, ಆನಂದದಿಂದಲೇ ಎಲ್ಲಾ ಭೂತಗಳು ಹುಟ್ಟಿ ಅದರಿಂದಲೇ ಜೀವಿಸುತ್ತಿದ್ದು ಅದರಲ್ಲಿಯೇ ಅಡಗುತ್ತವೆ ಎಂದು ಈ ಅಭಿಪ್ರಾಯವನ್ನು ಇನ್ನಷ್ಟು ಸ್ಫುಟಗೊಳಿಸಿರುತ್ತದೆ. ಯಾವುದರಿಂದ ಆಕಾಶಾದಿ ಭೂತಗಳೆಲ್ಲವೂ ಆ ಭೂತಗಳ ಕಾರ್ಯವಾದ ದೇಹಾದಿಗಳಲ್ಲಿ ತೋರಿಕೊಂಡಿರುವ ಚರಾಚರ ಭೂತಗಳಾದ ಪ್ರಾಣಿಗಳೂ ಹುಟ್ಟುವವೋ ಅದು ಆನಂದ ರೂಪವಾದ ಬ್ರಹ್ಮವೆಂದು ಇಲ್ಲಿ ಹೇಳಿರುವುದರಿಂದ ಎಲ್ಲರಿಗೂ ಆತ್ಮವಾಗಿರುವ ಬ್ರಹ್ಮದ ಸ್ವರೂಪವು ಆನಂದವೇ ಎಂದು ಹೇಳಿದಂತೆಯೇ ಆಯಿತಷ್ಟೇ. ಇಂಥ ಆನಂದದಲ್ಲಿ ಸುಖವನ್ನು ಅನುಭವಿಸುವವನು ಸುಖಕ್ಕೆ ಕಾರಣವಾದ ವಿಷಯ, ಅದರ ಭೋಗದಿಂದಾಗುವ ಸುಖ ಎಂಬ ಭೇದವೆಲ್ಲಿಂದ ಬರಬೇಕು? ಆನಂದದಲ್ಲಿ ಯಾವ ಭೇದವೂ ಇಲ್ಲವೆಂದು ಹಿಂದಿನ ಸಂಪುಟದಲ್ಲಿ ನಾವು ಯುಕ್ತಿ ಅನುಭವಗಳ ಆಧಾರದಿಂದ ಪ್ರತಿಪಾದಿಸಿರುತ್ತೇವೆ. ಅಲ್ಲಿ ಬರೀ ಆನಂದದ ಸ್ವಭಾವ ಎಂಬ ಭಾಗವನ್ನು ಓದುಗರು ಓದಿದರೆ ಇದೆಲ್ಲವೂ ನಿಸ್ಸಂಶಯವಾಗಿ ಮನಸ್ಸಿಗೆ ಬಂದೀತು. ಉಪನಿಷತ್ತುಗಳಲ್ಲಿ ಬ್ರಹ್ಮವನ್ನು ನಿಷೇಧ ಮುಖದಿಂದಲೇ ವರ್ಣಿಸಿರುವುದೇಕೆ? ಉಪನಿಷತ್ತಿನಲ್ಲಿರುವ ನಿಷೇಧ ಮುಖವಾದ ಪರಮಾರ್ಥ ವರ್ಣನೆಗೆ ಉದಾಹರಣೆಗಳು ಹೀಗಿವೆ. ಉಪನಿಷತ್ತುಗಳಲ್ಲಿ ಎಲ್ಲರ ಆತ್ಮನಾಗಿರುವ ಪರಮಾರ್ಥ ಸತ್ಯವಾದ ಬ್ರಹ್ಮವನ್ನು ಸತ್ ಇರವು, ಚಿತ್ ಅರಿವು, ಆನಂದ ಪರಮಾರ್ಥವಾದ ಸುಖ ಈ ಶಬ್ದಗಳಿಂದ ವಿಧಿಮುಖವಾಗಿ ವರ್ಣಿಸಿರುವುದಲ್ಲದೆ ನಿಷೇಧ ಮುಖವಾಗಿಯೂ ವರ್ಣಿಸಿರುತ್ತಾರೆ. ಉದಾಹರಣೆಗೆ ವಾಜಸೇನೇಯಿಗಳ ಸಂಹಿತೋಪನಿಷತ್ತಿನಲ್ಲಿ ಬ್ರಹ್ಮವು ಅಕಾಯವು ಅಕಾಯಮೌವ್ರಣಮಸ್ತಾವಿರಂ ಶುದ್ಧಂ ಅಪಾಪವಿದ್ಧಂ, ಅವ್ರಣವು ಅಸ್ನಾವಿರವು ಅಪಾಪವಿದ್ಧವು ಎಂದು ವರ್ಣಿಸಿರುತ್ತದೆ. ಅಲ್ಲ, ಅವು ಅಕಾಯ ಅಂದ್ರೆ ಶರೀರವಿಲ್ಲದವನು ಅಂತ, ವ್ರಣ ಅಂದ್ರೆ ಗಾಯವಿಲ್ಲದವನು ಅಂತ, ಸ್ನಾವು ನರ, ಸ್ನಾವು ನರವಿಲ್ಲದವನು, ನರ ಇಲ್ಲ ಅವನಿಗೆ ಅಂತ, ಪಾಪವಿದ್ದಲ್ಲಿ ಪುಣ್ಯ ಪಾಪದ ಹೊಡೆತವಿಲ್ಲದವನು ಅಂತ. ಇದು ಶರೀರಕ್ಕೆ ಪುಣ್ಯ ಪಾಪ, ಶರೀರಕ್ಕೆ ಗಾಯ, ಶರೀರಕ್ಕೆ ನರ, ಶರೀರಕ್ಕೆ ಎಲ್ಲ ಇದು ಬರೋದು ವಿಶೇಷ ವಿಕಾರ. ಅದ್ಯಾವುದು ಇಲ್ಲ ಅಂದ್ರೆ ಶರೀರ ರಹಿತನು, ಅವನು ಶರೀರ ಅತೀತನು, ಆತ್ಮನು ಅಂತ ಹೇಳ್ತಾ ಇದ್ರು. ತಲವಕಾರೋಪನಿಷತ್ತು ಕೇನೋಪನಿಷತ್ತಿಗೆ ತಲವಕಾರೋಪನಿಷತ್ತು ಅಂತಾರೆ. ತಲವಕಾರ ಅದು ಅರಿತದ್ದಕ್ಕಿಂತಲೂ ಅರಿಯಲ್ಪಡದಿರುವುದಕ್ಕಿಂತಲೂ ಬೇರೆ ಎಂದು ವರ್ಣಿಸಿರುತ್ತದೆ. ಮುಂಡಕೋಪನಿಷತ್ತಿನಲ್ಲಿ ಅದನ್ನು ಅಕ್ಷರ, ನಾಶವಿಲ್ಲದ್ದು ಎಂಬ ಹೆಸರಿನಿಂದ ಕರೆದು ಅದನ್ನು ಜ್ಞಾನೇಂದ್ರಿಯಗಳಿಗೆ ದೃಶ್ಯವಲ್ಲವಾದದ್ದು, ಕರ್ಮೇಂದ್ರಿಯಗಳಿಗೆ ಸಿಕ್ಕದೇ ಇರತಕ್ಕದ್ದು, ಮೂಲ ಕಾರಣವಿಲ್ಲದ್ದು, ವರ್ಣಿಸುವುದಕ್ಕೆ ಆಗದೇ ಇರತಕ್ಕದ್ದು, ಕಣ್ಣು ಕಿವಿಗಳಿಲ್ಲದ್ದು, ಕೈಕಾಲುಗಳಿಲ್ಲದ್ದು ಎಂದು ವರ್ಣಿಸಿದೆ. ಹೀಗೆ ಉಪನಿಷತ್ತುಗಳಲ್ಲಿ ಪರಮಾರ್ಥವನ್ನು ವಿಧಿಮುಖವಾಗಿಯೂ ನಿಷೇಧ ಮುಖವಾಗಿಯೂ ವರ್ಣಿಸಿರುವುದರಿಂದ ಈ ವಾಕ್ಯಗಳಲ್ಲಿ ಯಾವುದು ಪರಮಾರ್ಥದ ಸರಿಯಾದ ವರ್ಣನೆ ಎಂಬ ವಿಷಯಕ್ಕೆ ಜಿಜ್ಞಾಸುಗಳಿಗೆ ಸಂಶಯ ಉಂಟಾಗಬಹುದೆಂಬುದು ಸ್ಪಷ್ಟವಾಗಿರುತ್ತದೆ. ವಿಧಿ ನಿಷೇಧ ರೂಪವಾಕ್ಯಗಳ ವಿಷಯಕ್ಕೆ ವ್ಯಾಖ್ಯಾನಕಾರರಲ್ಲಿ ವಾದಭೇದ. ವಿಧಿ ನಿಷೇಧ ವಾಕ್ಯಗಳ ವಿಷಯಕ್ಕೆ ವೇದಾಂತಿಗಳಲ್ಲಿಯೂ ಒಂದೇ ಅಭಿಪ್ರಾಯವಿರುವುದಿಲ್ಲ. ನಿರ್ವಿಶೇಷ ರೂಪವೇ ಪರಮಾರ್ಥದ ನಿಜವಾದ ಸ್ವರೂಪವಾಗಿರುವುದರಿಂದ ನಿಷೇಧ ವಾಕ್ಯಗಳನ್ನೇ ಮುಖ್ಯವಾಗಿಟ್ಟುಕೊಳ್ಳಬೇಕೆಂದು ಕೆಲವರು. ಇದು ಹಾಗಲ್ಲ ಎಂದು ಸುಮ್ಮನೆ ಅದಲ್ಲವಾಗಿರುವುದನ್ನು ಅಲ್ಲಗಳೆದ ಮಾತ್ರದಿಂದ ವಸ್ತುವಿನ ನಿಜವಾದ ಸ್ವರೂಪವನ್ನೇನು ತಿಳಿಸದಂತೆ ಆಗಲಾರದ್ದಾದ್ದರಿಂದ
ನಿಜವಾದ ಸ್ವರೂಪವನ್ನೇನು ನಿಜವಾದ ಸ್ವರೂಪವನ್ನೇನು ತಿಳಿಸಿದಂತೆ ಆಗಲಾರದ್ದಾದ್ದರಿಂದ ಅದು ಇಂಥದ್ದು ಎಂದು ವರ್ಣಿಸುವ ವಿಧಿಮುಖ ವಾಕ್ಯಗಳಿಗೆ ಹೆಚ್ಚಿನ ಪ್ರಾಮಾಣ್ಯವನ್ನು ಕೊಡಬೇಕೆಂದು ಕೆಲವರು. ನಿರ್ವಿಶೇಷ ವಸ್ತುವನ್ನು ಯಾವ ಪ್ರಮಾಣದಿಂದಲೂ ತಿಳಿಸಿಕೊಡುವುದಕ್ಕೆ ಆಗಲಾರದ್ದಾದ್ದರಿಂದ ನಿರ್ವಿಶೇಷವಾದವೇ ಅಪ್ರಾಮಾಣಿಕವಾಗಿದೆಯಾಗಿ ಬ್ರಹ್ಮವು ಸವಿಶೇಷವೆಂಬ ವಾದವೇ ಸಯುಕ್ತಿಕವಾಗಿದೆ ಎಂದು ಕೆಲವರು. ಹೀಗೆ ವಾದ ಭೇದಗಳು ವೇದಾಂತಿಗಳಲ್ಲಿಯೇ ಉಂಟಾಗಿರುತ್ತವೆ. ಆದ್ದರಿಂದ ಉಪನಿಷತ್ ವಾಕ್ಯಗಳ ಅರ್ಥವನ್ನು ಹೇಗೆ ಮಾಡಬೇಕು ಎಂಬ ಪ್ರಶ್ನೆಗೆ ಮೊಟ್ಟ ಮೊದಲು ಉತ್ತರವನ್ನು ಹೇಳಬೇಕಾದದ್ದು ಅತ್ಯವಶ್ಯವಾಗಿರುತ್ತದೆ. ಸರ್ವಜ್ಞಾತ್ಮತಿಗಳು ಅಂತ ಅವರು ವಿಧಿಮುಖವಾಗಿ ಬ್ರಹ್ಮ ತಿಳಿಸ್ಕೊಳ್ಬೇಕೆ ಹೊರತು ಬರೀ ಇದಲ್ಲ ಅಂತ ಬ್ರಹ್ಮ ಗೊತ್ತಾಗಲ್ಲ. ಇಲ್ಲಿ ಎರಡೇ ಪಕ್ಷ ಅಲ್ಲ. ಹೌದು, ಇನ್ನು ವಿಧಿಮುಖವಾಗಿ ಹೇಳ್ಬೇಕು ಅಂತ ಅವರು. ಶಂಕರಾಚಾರ್ಯರು, ಗುಣಪಾದರು, ಸುರೇಶರು ನಿಷೇಧಮುಖವಾಗಿ ಹೇಳ್ಬೇಕು. ಶ್ರೇಯಸಿ ನೇತಿ ನೇತಿ ವ್ಯಾಖ್ಯಾತ ನಿನ್ನುದೇತ ಅಂತ ಸುರೇಶರು ಹಾಗೆ ಹೇಳಿದ್ದಾರೆ, ಶಂಕರು ಹಾಗೆ ಹೇಳಿದ್ರು. ಇವರೆಲ್ಲ ವಿಧಿಮುಖ ಹೇಳ್ಬೇಕು ಅಂತ. ಬರೀ ಹಾವಲ್ಲ ಅಂದ್ಬಿಟ್ರೆ ಆಗಲ್ಲ, ಹೂ ಅಂತ ತಿಳ್ಕೊಂಡ್ಬಿಡ್ತಾನೆ, ನೀರಿನ ಕೊಡಿದ್ವಿ ಅಂತ ಹದ್ನಾಲ್ಕು ತಿಳಿಸ್ಬೇಕು ಅಂತ. ಅಲ್ಲಿ ಅದ್ರ ಕಡೆಯಿಂದ ಶಬ್ದ ಪ್ರತ್ಯಯ ಇದೆ ಹೇಳ್ಬೇಕು. ಈ ಶಬ್ದ ಪ್ರತ್ಯಯ ವಿಷಯ ಹೆಂಗೆ ಹೇಳ್ತೀಯ? ಬ್ರಹ್ಮವು ಸಚ್ಚಿದಾನಂದವೇ ಎಂಬ ಸಿದ್ಧಾಂತದಲ್ಲಿಯೂ ಮತಭೇದ ಉಂಟು. ಬ್ರಹ್ಮವು ನಿರ್ವಿಶೇಷವೇ, ಅದರಲ್ಲಿ ಯಾವ ವಿಶೇಷವೂ ಇಲ್ಲ ಎಂದು ಒಪ್ಪುವ ನಿರ್ವಿಶೇಷವಾದಿಗಳು ಬ್ರಹ್ಮವು ಸಚ್ಚಿದಾನಂದವೆಂಬ ವಾಕ್ಯದ ಅರ್ಥದ ವಿಷಯಕ್ಕೆ ಭಿನ್ನಾಭಿಪ್ರಾಯವುಳ್ಳವರಾಗಿದ್ದಾರೆಂದು ನಂಬುವುದಕ್ಕೆ ಅವಕಾಶವಿರುತ್ತದೆ. ಏಕೆಂದರೆ ಬ್ರಹ್ಮವು ಸವಿಶೇಷವೋ ನಿರ್ವಿಶೇಷವೋ ಎಂಬ ವಿಷಯವನ್ನು ಚರ್ಚಿಸುವುದಕ್ಕೆ ಹೊರಟ ಶಂಕರಾಚಾರ್ಯರು ವೇದಾಂತ ಮೀಮಾಂಸಾ ಶಾಸ್ತ್ರದ ಉಭಯಲಿಂಗಾಧಿಕರಣದ ಭಾಷ್ಯದಲ್ಲಿ ಬ್ರಹ್ಮವು ಸರ್ವಕರ್ಮನು, ಸರ್ವಕಾಮನು, ಸರ್ವಗಂಧವುಳ್ಳವನು, ಸರ್ವರಸಗಳುಳ್ಳವನು ಎಂದು ವರ್ಣಿಸಿರುವ ವಾಕ್ಯದಿಂದ ಸವಿಶೇಷ ರೂಪವಾದ ವಸ್ತುವೆಂದು ತೋರುತ್ತದೆ. ಬ್ರಹ್ಮವು ಅಸ್ಥೂಲವು, ಅನಣು, ಅಹ್ರಸ್ವ, ಅದೀರ್ಘ ಎಂದು ಮುಂತಾಗಿ ವರ್ಣಿಸಿರುವ ವಾಕ್ಯದಲ್ಲಿ ನಿರ್ವಿಶೇಷವಾದ ಪರಮಾರ್ಥವೇ ಅದು ಎಂದೂ ತೋರುತ್ತದೆ. ಆದರೆ ಇವೆರಡೂ ಬ್ರಹ್ಮದ ಪರಮಾರ್ಥ ರೂಪವೆಂದು ಒಪ್ಪುವುದಕ್ಕಾಗುವುದಿಲ್ಲ. ಏಕೆಂದರೆ ಒಂದೇ ವಸ್ತುವಿಗೆ ಹೀಗೆ ಒಂದಕ್ಕೊಂದು ವಿರುದ್ಧವಾಗಿರುವ ಒಂದಕ್ಕೊಂದು ಸರಿಯಾಗಿ ಒಂದಕ್ಕೊಂದು ಮಾಡ್ಕೋಬೇಕು. ಓದಿ ಕರೆಕ್ಟ್ ಓದಿದ್ರೆ ಅದೇ ಕರೆಕ್ಟ್. ಒಂದಕ್ಕೊಂದು ವಿರುದ್ಧವಾಗಿರುವ ಎರಡು ರೂಪಗಳು ಇರುವುದು ಸಾಧ್ಯವಿಲ್ಲ. ಹಾಗಾದರೆ ಉಪಾಧಿಯ ನಿಮಿತ್ತದಿಂದ ಒಂದೇ ಆಕಾಶವು ಘಟಾಕಾಶ, ಕರ್ಕಾಕಾಶ ಎಂದು ಮುಂತಾಗಿ ಬೇರೆ ಬೇರೆಯಾಗಿರುವಂತೆ ಬ್ರಹ್ಮವು ಬೇರೆ ಬೇರೆಯ ಉಪಾಧಿಗಳಿಂದ ಸವಿಶೇಷವಾಗಿರಬಹುದಲ್ಲ ಎಂದು ಶಂಕಿಸಬಾರದು. ಏಕೆಂದರೆ ಯಾವ ವಸ್ತುವಿನ ಸ್ವಭಾವವು ಉಪಾಧಿಯ ನಿಮಿತ್ತದಿಂದ ಬೇರೆ ಬೇರೆಯಾಗಲಾರದು. ಸ್ಫಟಿಕಮಣಿಯು ಸ್ವಚ್ಛವಾಗಿರುವ ಸ್ವಭಾವದ್ದೆಂದು ನಿಶ್ಚಯವಾಗಿರುವಾಗ ಕೆಂಪು ಅರಗೆ ಮುಂತಾದ ಉಪಾಧಿಯ ನಿಮಿತ್ತದಿಂದ ಕೆಂಪಾಗಿರುವಂತೆ ಅದು ತೋರಿದ ಮಾತ್ರದಿಂದ ಯಾರಾದರೂ ಸ್ಫಟಿಕವು ಕೆಂಪಾಗಿಯೇ ಇರಬಹುದೆಂದು ನಿಶ್ಚಯಿಸುವರೇ? ಸ್ಫಟಿಕವು ಉಪಾಧಿಯಿಂದ ಕೆಂಪಾಗಿ ತೋರುವುದು ಹೇಗೆ ಭ್ರಾಂತಿ ಮಾತ್ರವೋ ಹಾಗೆಯೇ ಇದೆ ಅಂತ ತಿಳ್ಕೊಳ್ಳೋದು. ಕೆಂಪಾಗಿ ತೋರೋದಲ್ಲ, ಕೆಂಪಾಗಿಯೇ ಇದೆ ಅಂತ ತಿಳ್ಕೊಳ್ಳೋದು ಭ್ರಾಂತಿ ಮಾತ್ರ. ತೋರುತ್ತೆ, ಭ್ರಾಂತಿ ವಿದ್ಯೆದು ಕೆಂಪಾಗಿ ತೋರ್ಬಿಡುತ್ತೆ. ಅದೇ ನಿಜ. ಕೆಂಪಾಗಿಯೇ ಇದೆ ಅಂತ ತಿಳ್ಕೊಳ್ಳೋದು ಭ್ರಾಂತಿ. ಹಾಗೆಯೇ ಬ್ರಹ್ಮವು ಪೃಥ್ವಿಯೇ ಮುಂತಾದ ಉಪಾಧಿಗಳ ನಿಮಿತ್ತದಿಂದ ಸವಿಶೇಷವಾಗಿರುವುದು. ಇದಲ್ಲದೆ ಉಪಾಧಿಗಳು ಅವಿದ್ಯೆಯಿಂದ ಕಲ್ಪಿತವಾಗಿರುವವೇ ಹೊರತು ನಿಜವಾಗಿರುವುದಿಲ್ಲ. ಆದ್ದರಿಂದ ಬ್ರಹ್ಮವು ನಿರ್ವಿಶೇಷವೆಂಬುದೇ ಸಿದ್ಧಾಂತ ಎಂದು ನಿರ್ಣಯಿಸಿರುತ್ತಾರೆ. ಆ ಆಚಾರ್ಯರು ಈ ಸಂದರ್ಭದಲ್ಲಿ ತಮಗಿಂತ ಪೂರ್ವದಲ್ಲಿದ್ದ ಬೇರೆಯ ವೃತ್ತಿಕಾರರು ಕೊಟ್ಟ ಮತವನ್ನೂ ವಿಮರ್ಶಿಸಿ ಖಂಡಿಸಿರುತ್ತಾರೆ. ಆ ವೃತ್ತಿಕಾರರು ಮೇಲೆ ಹೇಳಿರುವ ಅಧಿಕರಣಕ್ಕೆ ತಾತ್ಪರ್ಯವನ್ನು ಮಾಡುವಾಗ ಬ್ರಹ್ಮವು ಯಾವ ವಿಶೇಷಣಗಳೂ ಇಲ್ಲದ ಒಂದೇ ಆಕಾರವಾಗಿದೆಯೇ ಅಥವಾ ಅದರಲ್ಲಿ ವಿಶೇಷ ಪ್ರಪಂಚವೂ ಇದೆಯೇ, ಅದರಲ್ಲಿ ಯಾವ ವಿಶೇಷವೂ ಇಲ್ಲವೆಂದು ಗೊತ್ತಾದ ಮೇಲೂ ಅದು ಬರಿಯ ಇರವಿನ ರೂಪವಾಗಿದೆಯೇ ಅಥವಾ ಅರಿವಿನ ರೂಪವಾಗಿದೆಯೇ ಅಥವಾ ಇರವು ಅರಿವು ಈ ಎರಡೂ ರೂಪವುಳ್ಳದ್ದೇ ಎಂದು ವಿಚಾರ ಮಾಡುವುದಕ್ಕೆ ಹೊರಟಿದ್ದರು. ಇದನ್ನು ಖಂಡಿಸಿ ಶಂಕರಾಚಾರ್ಯರು ಈ ವಿಚಾರವನ್ನು ಎತ್ತುವುದಕ್ಕೆ ಕಾರಣವಿಲ್ಲ. ಏಕೆಂದರೆ
ಬ್ರಹ್ಮವು ಬರಿಯ ಇರವೇ ಅರಿವಲ್ಲ ಎಂದಾಗಲಿ ಬರಿಯ ಅರಿವೇ ಇರವಲ್ಲ ಎಂದಾಗಲಿ ಹೇಳುವುದಕ್ಕೆ ಆಗುವುದೇ ಇಲ್ಲ. ಏಕೆಂದರೆ ಇರವೇ ಅರಿವು, ಅರಿವೇ ಇರುವು ಎಂದು ನಿರ್ಣಯಿಸಿರುತ್ತಾರೆ. ಹೀಗೆ ವಿಧಿಮುಖದಿಂದ ಮತ್ತು ನಿಷೇಧ ಮುಖದಿಂದ ಎರಡೂ ವಾಕ್ಯಗಳು ನಿರ್ವಿಶೇಷ ವಸ್ತುವನ್ನೇ ಹೇಳುವುದೆಂಬ ವೇದದ ವಾದದಲ್ಲಿಯೂ ಅಭಿಪ್ರಾಯ ಭೇದಗಳಿದ್ದವೆಂದು ಗೊತ್ತಾಗುತ್ತದೆ. ಅಲ್ಲ, ಇದು ಪರಮಚಿಂತನೆ ಸಂಬಂಧಪಟ್ಟ ವಿಚಾರವೇ ಅಲ್ಲ. ವಾಕ್ಯಾರ್ಥ ವಿಚಾರ ನಿಜರೂಪಾಗಿ ಹೇಳುತ್ತೋ ಹೇಳುತ್ತೋ ಅನ್ನೋದು ಇದು ಅಸ್ತಾಸ್ತ ವಿಚಾರ. ಏನಾಗಿದೆ ಅಂದ್ರೆ ಸ್ವಾಮಿಗಳು 2ನೇ ಸಂಪುಟ ಬರೆದಿಲ್ಲ, ಸ್ವಾಮಿಗಳು ಮ್ಯಾಗ್ಝಿನ್ ಅಲ್ಲಿ ಕೊಟ್ಟಿದ್ದು, ಅದು ಕರೆಕ್ಟ್ ಮಾಡಿ ಜೋಡಿಸಿದ್ದಾರೆ 2ನೇ ಸಂಪುಟಕ್ಕೆ. ಸ್ವಾಮಿಗಳು ಪರಮಚಿಂತನೆ 2ನೇ ಸಂಪುಟ ಬರಿಬೇಕು ಅಂದ್ಕೊಂಡಿದ್ದು ಬರೆಯಕ್ಕಾಗಲೇ ಇಲ್ಲ. ಇದೆಲ್ಲ ವ್ಯಾಖ್ಯಾನದಲ್ಲಿ ಕರೆಕ್ಟ್ ಮಾಡ್ಕೊಂಡು ಮ್ಯಾಗ್ಝಿನ್ ಕರೆಕ್ಟ್ ಮಾಡಿ ಇದಕ್ಕೆ ಸೇರಿಸಿದ್ದಾರೆ. ಅದು ಮ್ಯಾಗ್ಝಿನಲ್ಲೇ ಬರೋದು, ಮ್ಯಾಗ್ಝಿನ್ ಬರೆದೇ ತಗೊಂಡು, ಇದ್ರಲ್ಲಿ ಇಲ್ವೇ ಇಲ್ಲ. ಇಲ್ಲಿ ಶುರುನಲ್ಲಿ ಮೊದಲನೇದ್ರಲ್ಲಿ ಹೇಳಿದೀವಿ, ಅದನ್ನೇ ಹೇಳ್ಬೇಕು ಅಂದ್ಕೊಂಡು ಬದಬೇಕಾಗಲಿಲ್ಲ ಅವ್ರಿಗೆ. ಅಲ್ಲ, ಮುಂಚೆ ಹೇಳಿದ್ರೆ ಉಪನಿಷತ್ತುಗಳ ಪ್ರತಿಪಾದನೆಯನ್ನು ಪರಿಶೀಲಿಸಬೇಕಾದದ್ದು ಅವಶ್ಯ. ಹಿಂದಿನ ಕಿರಣದಲ್ಲಿ ನಾವು ವಿವರಿಸಿರುವ ಮತಭೇದಗಳು, ಶಾಂಕರ ಭಾಷ್ಯದ ವಿಚಾರಗಳು ಓದುಗರಿಗೆ ಬೇಗನೆ ಅರ್ಥವಾಗುವುದರಲ್ಲಿ ಸ್ವಲ್ಪ ತೊಡಕಾಗಬಹುದು. ಆದರೆ ಇಷ್ಟನ್ನು ಮಾತ್ರ ಇಲ್ಲಿ ನೆನಪಿಟ್ಟರೆ ಸದ್ಯಕ್ಕೆ ಸಾಕಾಗಿರುತ್ತದೆ. ಪರಮಾರ್ಥವು ಸಚ್ಚಿದಾನಂದ ರೂಪವಾಗಿದೆ ಎಂಬ ಅಭಿಪ್ರಾಯಕ್ಕೂ ಅದು ನಿರ್ವಿಶೇಷವೇ ಆಗಿದೆ ಎಂಬ ವಿಷಯಕ್ಕೂ ವೇದಾಂತಿಗಳಲ್ಲಿ ವಿವಾದ ಉಂಟು. ಅದು ನಿರ್ವಿಶೇಷವೇ ಎಂದು ಶಂಕರಾಚಾರ್ಯರವರ ಸಂಪ್ರದಾಯದವರು ನಿರ್ಣಯಿಸಿರುತ್ತಾರೆ. ಆ ಸಿದ್ಧಾಂತವು ಪೂರ್ಣಾನುಭವಕ್ಕೂ ವ್ಯಾಪಕ ಯುಕ್ತಿಗೂ ಅನುಗುಣವಾಗಿದೆ ಎಂದು ನಾವು ಹಿಂದಿನ ಸಂಪುಟದಲ್ಲಿ ಅವಸ್ಥಾತ್ರಯ ಪರೀಕ್ಷೆಯ ಪ್ರಕ್ರಿಯೆಯನ್ನು ವಿಸ್ತಾರವಾಗಿ ಪರಿಶೀಲಿಸಿ ತೋರಿಸಿಕೊಟ್ಟಿರುತ್ತೇವಾದರೂ ಅದು ಉಪನಿಷತ್ ಅದು ಉಪನಿಷತ್ ಸಮ್ಮತವಾದ ಸಿದ್ಧಾಂತವೇ ಎಂದು ಉಪನಿಷತ್ತಿನಲ್ಲಿ ಈ ನಿರ್ವಿಶೇಷ ಬ್ರಹ್ಮಾತ್ಮವಾದವನ್ನು ಬಗೆ ಬಗೆಯ ಪ್ರಕ್ರಿಯೆಗಳಿಂದ ತೋರಿಸಿಕೊಟ್ಟಿದೆ ಎಂದು ಶಂಕರಾಚಾರ್ಯರ ಹಾಗೆಯೇ ಈಚೆಗೂ ಬೇರೆ ಬೇರೆಯ ವೇದಾಂತ ಪ್ರಸ್ಥಾನಗಳೂ ಸಹ ಹುಟ್ಟಿಕೊಂಡು ಅನೇಕ ಮತ ಪ್ರಭೇದಗಳಿಗೆ ಎಡೆಕೊಟ್ಟಿದ್ದರೂ ಪೂರ್ಣಾನುಭವಕ್ಕನುಗುಣವಾದ ವ್ಯಾಪಕ ಯುಕ್ತಿಯ ಒರೆಗಲ್ಲಿಗೆ ತಿಕ್ಕಿ ಪರೀಕ್ಷಿಸಿದಾಗ ಈ ಒಂದು ಸಿದ್ಧಾಂತವೇ ನಿಲ್ಲುವುದೆಂದು ತೋರಿಸಿಕೊಡುವುದಕ್ಕಾಗಿ ಉಪನಿಷತ್ತುಗಳ ಪ್ರತಿಪಾದನಾ ಪ್ರಕಾರದ ಪರಿಚಯವನ್ನು ಓದುಗರಿಗೆ ಮಾಡಿಕೊಡುವುದು ಅತ್ಯವಶ್ಯಕವೆಂಬುದನ್ನು ಮನಗಾಣಿಸುವುದು ಅತ್ಯಗತ್ಯವಾಗಿರುತ್ತದೆ. ಈ ಕೆಲಸಕ್ಕೆ ಮುಂದಿನ ಪ್ರಕರಣದಲ್ಲಿ ಕೈ ಹಾಕಬೇಕು. ಆ ಸಿದ್ಧಾಂತವು ಇದು ನಾವು ಓದಿದ್ದೀನಿ, ಬಹಳ ತುಂಬಾ ಚೆನ್ನಾಗಿದೆ. ಈ ಉಪನಿಷತ್ ಸಿದ್ಧಾಂತ ಇದೆಯಲ್ಲ, ಅವಸ್ಥಾತ್ರಯಕ್ಕೆ ಏನು ಸಂಬಂಧ ಪಟ್ಕೊಂಡಿಲ್ಲ, ಸ್ವತಂತ್ರವಾಗಿ ಬರೆದಿದ್ದಾರೆ. ವೇದಾಂತದಲ್ಲಿರುವ ಪರಮಾರ್ಥ ತತ್ವವನ್ನು ಪೂರ್ವಕಲ್ಪದಲ್ಲಿ ತಿಳಿಸಲಾಗಿದೆ. ಇದನ್ನು ಪ್ರಶಾಂತನಲ್ಲದವನಿಗೆ ಹೇಳಿಕೊಡತಕ್ಕದ್ದಲ್ಲ, ಮನಸ್ಸಿಲ್ಲದವನಿಗಾಗಲಿ ಶಿಷ್ಯನಲ್ಲದವನಿಗಾಗಲಿ ತಿಳಿಸಿಕೊಡತಕ್ಕದ್ದಲ್ಲ. ಯಾವನಿಗೆ ದೇವರಲ್ಲಿ ಪರಭಕ್ತಿ ಇರುವುದೋ, ದೇವರಲ್ಲಿರುವಂತೆಯೇ ಗುರುವಿನಲ್ಲಿಯೂ ಇರುವುದೋ ಅಂಥ ಮಹಾತ್ಮನಿಗೆ ಈ ಹೇಳಿದ ವಿಷಯಗಳು ಹೊಳೆಯುವುದು. ಉಪನಿಷತ್ತುಗಳ ಪ್ರಾಮಾಣ್ಯ ಅಲ್ಲಲ್ಲ, ಇದು ಶ್ವೇತಾಶ್ವತ್ತರದಲ್ಲಿ. ಮಲ್ಲಿಕಮ್ಮ ಇದು ಮಾಡಿ, ಮಲ್ಲಿಕಮ್ಮ ಇಲ್ಲ ಮಾಡಿದೀನಿ, ಮಾಡಿದ್ದಾರೆ. ಉಪನಿಷತ್ತುಗಳ ಪ್ರಾಮಾಣ್ಯ. ಪರಮಾರ್ಥ ದರ್ಶನವು ಉಪನಿಷತ್ತುಗಳಿಂದಲೇ ತಿಳಿಯಬರತಕ್ಕದ್ದು. ಪರಮಾರ್ಥ ದರ್ಶನವನ್ನು ಉಪನಿಷತ್ತುಗಳೆಂಬ ಶ್ರುತಿ, ಮನುಸ್ಮೃತಿಯೇ ಮುಂತಾದ ಸ್ಮೃತಿಗಳು, ರಾಮಾಯಣ, ಮಹಾಭಾರತ, ವಿಷ್ಣು ಪುರಾಣವೇ ಮುಂತಾದ ಇತಿಹಾಸ ಪುರಾಣಗಳು ಎಂಬ ಗ್ರಂಥಗಳ ಆಧಾರದಿಂದ ನಿಶ್ಚಯಿಸುವುದು ನಮ್ಮ ದೇಶದ ಆಸ್ತಿಕರ ಪದ್ಧತಿಯಾಗಿರುತ್ತದೆ. ಅದರಲ್ಲಿಯೂ ಉಪನಿಷತ್ತುಗಳು, ಭಗವದ್ಗೀತೆ ಇವೆರಡರ ಉಪದೇಶಗಳನ್ನು ಏಕವಾಕ್ಯತೆಗೆ ತಂದುಕೊಂಡು
ವೇದಾಂತ ವಾಕ್ಯಗಳಲ್ಲಿ ಅಡಕವಾಗಿರುವ ಸಿದ್ಧಾಂತವನ್ನು ನಿರ್ಣಯಿಸುವುದಕ್ಕೆ ಹೊರಟಿರುವ ಬ್ರಹ್ಮಸೂತ್ರಗಳೆಂದು ಪ್ರಖ್ಯಾತವಾಗಿರುವ ಬಾದರಾಯಣ ಕೃತ ಸೂತ್ರಗಳ ರೂಪವಾಗಿರುವ ವೇದಾಂತ ಮೀಮಾಂಸಾ ಶಾಸ್ತ್ರ ಈ ಮೂರನ್ನೂ ಆಧಾರವಾಗಿಟ್ಟುಕೊಂಡೇ ಬೇರೆ ಬೇರೆಯ ಸಿದ್ಧಾಂತಗಳನ್ನು ಸ್ಥಾಪಿಸಿರುವ ಆಚಾರ್ಯರುಗಳು ಹೊರಟಿರುತ್ತಾರೆ. ಈ ಆಚಾರ್ಯರುಗಳು ಬರೆದಿರುವ ಹಲವು ವೃತ್ತಿಗಳು ಅಥವಾ ಭಾಷ್ಯಗಳು ಈಗಲೂ ಪ್ರಚಾರದಲ್ಲಿವೆ. ಆಯಾ ಆಚಾರ್ಯರ ಮತಗಳನ್ನು ಅನುಸರಿಸಿರುವವರಲ್ಲಿ ಅವರ ಶಿಷ್ಯರು ಪ್ರಶಿಷ್ಯರು ಈಗಲೂ ಈ ದೇಶದಲ್ಲಿರುತ್ತಾರೆ. ಇಂಥ ಆಚಾರ್ಯರಲ್ಲಿ ಈ ಶಂಕರಾಚಾರ್ಯ, ವಲ್ಲಭಾಚಾರ್ಯ, ರಾಮಾನುಜಾಚಾರ್ಯ, ಮಧ್ವಾಚಾರ್ಯ, ಚೈತನ್ಯರ ಅನುಯಾಯಿಯಾದ ಬಲದೇವ ಇವರು ಮುಖ್ಯರೆನ್ನಬಹುದು. ಆದರೆ ಈ ಎಲ್ಲ ಭಾಷ್ಯಕಾರರು ಉಪನಿಷತ್ತುಗಳನ್ನೇ ಮೂಲ ಗ್ರಂಥವಾಗಿಯೂ ಮಿಕ್ಕೆರಡನ್ನೂ ಅವುಗಳ ಅರ್ಥವನ್ನು ನಿರ್ಣಯಿಸುವುದಕ್ಕೆ ಉಪಕರಣವಾಗಿಯೂ ಇಟ್ಟುಕೊಂಡಿರುತ್ತಾರೆ. ಉಪನಿಷತ್ತುಗಳನ್ನು ಶ್ರುತಿ ಪ್ರಸ್ಥಾನವೆಂದು, ಭಗವದ್ಗೀತೆಯನ್ನು ಸ್ಮೃತಿ ಪ್ರಸ್ಥಾನವೆಂದು, ಶಾರೀರಿಕ ಮೀಮಾಂಸಾ ಶಾಸ್ತ್ರವನ್ನು ನ್ಯಾಯ ಪ್ರಸ್ಥಾನವೆಂದು ಕರೆಯುವ ರೂಢಿಯು ಈಗ ಪ್ರಚಾರದಲ್ಲಿದೆ. ಆದರೂ ಈಗ ಉಪಲಬ್ಧವಾಗಿರುವ ಅತ್ಯಂತ ಪುರಾತನವಾಗಿರುವ ಶಂಕರಾಚಾರ್ಯರ ಭಾಷ್ಯದಲ್ಲಿ ಈ ಹೆಸರುಗಳು ಎಲ್ಲಿಯೂ ಇರುವಂತೆ ಕಾಣುವುದಿಲ್ಲ. ಹೇಗಾದರೂ ಇರಲಿ, ಉಪನಿಷತ್ತುಗಳನ್ನು ವೇದಾಂತಕ್ಕೆ ಮೂಲ ಪ್ರಮಾಣವೆಂದು ಎಲ್ಲ ಆಸ್ತಿಕರೂ ಒಪ್ಪಿರುವುದರಿಂದ ಈಗ ಅವುಗಳ ಪ್ರಾಮಾಣ್ಯವನ್ನು ಕುರಿತು ವಿಚಾರ ಮಾಡಬೇಕಾದದ್ದು ಅವಶ್ಯವಾಗಿರುತ್ತದೆ. ಆದ್ದರಿಂದ ಈ ಉಪನಿಷತ್ತುಗಳು ಪ್ರಮಾಣವೆಂಬುದು ಹೇಗೆ ಎಂಬುದನ್ನು ವಿಚಾರ ಮಾಡುವುದಕ್ಕೆ ಪ್ರಾರಂಭಿಸಬೇಕಾಗಿದೆ. ವೇದಾಂತದ ಪ್ರಾಮಾಣ್ಯವನ್ನು ಕುರಿತ ವಿಚಾರ. ಉಪನಿಷತ್ತುಗಳೇ ಪರಮಾರ್ಥ ತತ್ವದ ವಿಷಯಕ್ಕೆ ಪ್ರಮಾಣವೆಂದು ಎಲ್ಲ ಆಚಾರ್ಯರೂ ಹೇಳುತ್ತಿದ್ದರೂ ಅವುಗಳು ಯಾವ ರೀತಿಯಿಂದ ಪ್ರಮಾಣ ಎಂಬ ವಿಷಯಕ್ಕೆ ವಿವಾದವಿರುತ್ತದೆ. ವೇದವು ಭಗವಂತನ ವಾಕ್ಯವಾದ್ದರಿಂದ ಪ್ರಮಾಣ ಎಂದು ಕೆಲವು ದರ್ಶನಕಾರರು. ಅವು ಯಾರೊಬ್ಬರೂ ರಚಿಸಿದ ಗ್ರಂಥಗಳಲ್ಲ. ಪುರುಷನು ರಚಿಸಿದ್ದರೆ ಪುರುಷನ ದೋಷಗಳು ಅವನ ವಾಕ್ಯಕ್ಕೆ ಅಂಟಬಹುದಾದ್ದರಿಂದ ಅವುಗಳು ಪ್ರಮಾಣವೋ ಅಲ್ಲವೋ ಎಂಬುದನ್ನು ಪ್ರತ್ಯಕ್ಷವೇ ಮುಂತಾದ ಪ್ರಮಾಣಾಂತರಗಳಿಂದ ನಿಶ್ಚಯಿಸಬೇಕಾಗುವುದಾದ್ದರಿಂದ ಅವು ಸ್ವತಃ ಪ್ರಮಾಣವಾಗಲಾರವು ಎಂಬುದು ಅವರ ಅಭಿಪ್ರಾಯವು. ಈಶ್ವರನು ನಿರ್ದೋಷನಾದ್ದರಿಂದ ಅವನ ವಾಕ್ಯದಲ್ಲಿ ಇತರ ಪುರುಷರ ವಾಕ್ಯಗಳಿಗೆ ತಟ್ಟುವ ದೋಷಗಳನ್ನು ಶಂಕಿಸುವುದು ಸರಿಯಲ್ಲವೆಂದು ಈಶ್ವರನ ವಾಕ್ಯಗಳೇ ವೇದಗಳು ಎಂಬ ವಾದಿಗಳು. ಇದಕ್ಕೆ ಪ್ರತಿಯಾಗಿ ಹೇಳಬಹುದಾದರೂ ಯಾರ ವಾಕ್ಯವಾದರೂ ಪ್ರಮಾಣವಾಗಬೇಕಾದರೆ ಅದನ್ನು ಪ್ರತ್ಯಕ್ಷಾದಿಗಳಿಂದ ಪರೀಕ್ಷಿಸಿದ ಮೇಲೆಯೇ ಪ್ರಮಾಣವೆಂದು ಹಿಡಿಯುವುದು ಉಚಿತ ಎಂದು ಅಪೌರುಷೇಯವಾದಿಗಳು. ಬೇರೊಂದು ಪ್ರಮಾಣವು ತಿಳಿಸುವುದಕ್ಕೆ ಯೋಗ್ಯವಾದದ್ದನ್ನೇ ವೇದವೂ ಹೇಳುವುದಾದರೆ ಅದು ಅನುವಾದವಾಗುವುದೇ ಹೊರತು ನೇರಾಗಿ ತಾನೇ ಪ್ರಮಾಣವಾಗಲಾರದಲ್ಲ ಎಂಬ ಪಕ್ಷಕ್ಕೆ ಈ ವಾದಿಗಳು ಕೊಡುವ ಉತ್ತರವೇನೆಂದರೆ, ಪ್ರತ್ಯಕ್ಷದಿಂದಾಗಲಿ ಅನುಮಾನವೇ ಮುಂತಾದ ಯುಕ್ತಿಯಿಂದಲಾಗಲಿ ಅರಿಯುವುದಕ್ಕೆ ಸಾಧ್ಯವಿಲ್ಲದ ಧರ್ಮಾಧರ್ಮಗಳನ್ನು ಅವುಗಳ ಫಲಗಳನ್ನು ಕುರಿತು ನಿಶ್ಚಯವಾಗಿ ಹೇಳುವುದಕ್ಕೆ ವೇದವೇ ತಕ್ಕದ್ದು. ಆದ್ದರಿಂದ ಪ್ರಮಾಣಾಂತರದಿಂದ ಗೊತ್ತಾಗದ ಜನ್ಮಾಂತರ ಲೋಕಾಂತರಗಳಲ್ಲಾಗುವ ಕರ್ಮ ಫಲಗಳನ್ನು ತಿಳಿಸುವುದಕ್ಕೆ ಅತೀಂದ್ರಿಯವಾದ ಧರ್ಮ ವಿಚಾರವನ್ನು ತಿಳಿಸಿದ ವೇದವೇ ಬೇಕಾಗುತ್ತದೆ ಎಂದು ಮೀಮಾಂಸಕರು ವಾದಿಸುತ್ತಾರೆ. ತಿಳಿಸುವುದಕ್ಕೆ ತಿಳಿಸಿದ ಮತ್ತೆ ಈ ಆಗಬೇಕು ತಿಳಿಸುವುದಕ್ಕೆ ಅಲ್ಲಾದ್ರೆ ಅದು 4 ತಿಳಿಸುವುದು ಸರ್. ವೇದಗಳ ಕರ್ಮಕಾಂಡದ ಪ್ರಾಮಾಣ್ಯಕ್ಕೂ ಉಪನಿಷತ್ತುಗಳ ಪ್ರಾಮಾಣ್ಯಕ್ಕೂ ವೈಲಕ್ಷಣ್ಯವಿದೆಯೇ? ಆದರೆ ಇಲ್ಲೊಂದು ಶಂಕೆಯು ತಲೆ ಎತ್ತುತ್ತದೆ. ಮಂತ್ರ ಬ್ರಾಹ್ಮಣಗಳೆಂಬ ವಿಭಾಗವುಳ್ಳ ವೇದದಲ್ಲಿ ಅಗ್ನಿಹೋತ್ರವೇ ಮುಂತಾದ ಕರ್ಮಗಳನ್ನು ಹೇಳಿರುವಂತೆಯೇ ಬ್ರಾಹ್ಮಣಗಳಲ್ಲಿ ಹಾಗೂ ಆರಣ್ಯಕಗಳಲ್ಲಿರುವ ಉಪನಿಷತ್ತುಗಳಲ್ಲಿ
ಬರಿಯ ಕರ್ಮವನ್ನೇ ಹೇಳದೆ ಜ್ಞಾನ ವಿಚಾರವೂ ಇರುತ್ತದೆ. ಮೊದಲಿನ ಭಾಗವಾದ ಕರ್ಮಗಳ ವಿಚಾರವನ್ನು ಕುರಿತ ಶಾಸ್ತ್ರವು ಪೂರ್ವ ಮೀಮಾಂಸೆ ಎಂಬ ಹೆಸರಿನಿಂದ ಪ್ರಖ್ಯಾತವಾಗಿರುತ್ತದೆ. ಆದರೆ ಜೈಮಿನಿಗಳು ಅದಕ್ಕೆ ಜೈಮಿನಿಗಳು ಅಥಾತೋ ಧರ್ಮ ಜಿಜ್ಞಾಸ ಎಂದು ಮುಂತಾಗಿ 12 ಅಧ್ಯಾಯಗಳ ಸೂತ್ರಗಳನ್ನು ರಚಿಸಿರುತ್ತಾರೆ. ಆ ಭಾಗದಲ್ಲಿ ಉಪನಿಷತ್ತುಗಳಲ್ಲಿ ಹೇಳಿರುವ ಜ್ಞಾನದ ವಿಚಾರವನ್ನು ಮಾಡಿಯೇ ಇರುವುದಿಲ್ಲ. ಆ ಜ್ಞಾನವನ್ನು ಮುಂದಿನ ವೇದಾಂತ ಮೀಮಾಂಸೆಯಲ್ಲಿ ಬಾದರಾಯಣರು ಉಪನಿಷತ್ತುಗಳಲ್ಲಿರುವ ಬ್ರಹ್ಮವನ್ನು ಕುರಿತೇ ವಿಚಾರವನ್ನು ಮಾಡಿರುತ್ತಾರೆ. ಅವರ ಉತ್ತರ ಮೀಮಾಂಸೆಯು ಅಥಾತೋ ಬ್ರಹ್ಮ ಜಿಜ್ಞಾಸ ಎಂಬ ಸೂತ್ರದಿಂದ ಪ್ರಾರಂಭವಾಗಿ 4 ಅಧ್ಯಾಯಗಳಲ್ಲಿಯೂ ಪ್ರಧಾನವಾಗಿ ಜ್ಞಾನದ ವಿಚಾರವೇ ಇರುತ್ತದೆ. ಪ್ರತ್ಯಕ್ಷಾದಿಗಳಿಗೆ ನಿಲುಕದ ಕರ್ಮವನ್ನು ಮಾತ್ರವೇ ವೇದದಲ್ಲಿ ಹೇಳಿದ್ದರೆ ಹೀಗೇಕೆ 2 ಮೀಮಾಂಸೆಗಳುಂಟಾದವು? ಈ ಶಂಕೆಗೆ ಪೂರ್ವ ಮೀಮಾಂಸಾ ಪಕ್ಷಪಾತಿಗಳಾದ ವಾದಿಗಳು 2 ಬಗೆಯ ಉತ್ತರಗಳನ್ನು ಹೇಳಿರುತ್ತಾರೆ. ಅದರಲ್ಲಿ ವೀರಮೀಮಾಂಸಕರಾದವರು ಹೇಳುವುದೇನೆಂದರೆ, ವೇದಕ್ಕೆ ಅತೀಂದ್ರಿಯವಾದ ಧರ್ಮವನ್ನುಂಟು ಮಾಡುವ ಕರ್ಮವನ್ನು ವಿಧಿಸುವುದೇ ಗುರಿಯಾದರೂ ಅವುಗಳಲ್ಲಿ ವಿಧಿಸಿರುವ ಕರ್ಮಗಳನ್ನು ಹೇಳುವುದಕ್ಕೆಂದೇ ಕೆಲವು ವಾಕ್ಯಗಳು ಬಂದಿರುತ್ತವೆ. ಅವು ಕರ್ಮವನ್ನು ಮಾಡಬೇಕೆಂಬುದನ್ನು ಒತ್ತಿ ಹೇಳುವುದಕ್ಕೆಂದೇ ಬಂದಿರುವುದರಿಂದ ಅವುಗಳಿಗೆ ಸ್ವತಂತ್ರವಾಗಿ ಯಾವ ಪ್ರಾಮಾಣ್ಯವೂ ಇಲ್ಲ. ಇದರಂತೆಯೇ ಉಪನಿಷತ್ತುಗಳು ಕರ್ಮವನ್ನು ಹೊಗಳುವ ಅರ್ಥವಾದಗಳೆಂದೇ ತಿಳಿಯಬೇಕು. ಅವುಗಳಲ್ಲಿ ವಿಧಿಸಿರುವ ಕರ್ಮಗಳಿಗೆ ಅಂಗವಾಗಿ ಬೇಕಾಗಿರುವ ಕರ್ತೃವಾದ ಆತ್ಮ ಕರ್ಮವನ್ನು ಯಾವ ದೇವತೆಗಾಗಿ ಮಾಡಬೇಕಾಗಿರುವುದೋ ಆ ದೇವತೆ ಇವುಗಳ ಸ್ವರೂಪವನ್ನು ತಿಳಿಸುವುದಕ್ಕಾಗಿ ಇವುಗಳು ಬಂದಿರುತ್ತವೆ ಎಂದು ಕಲ್ಪಿಸಬೇಕು. ಇಲ್ಲದಿದ್ದರೆ ಈ ಭಾಗಕ್ಕೆ ಪ್ರಾಮಾಣ್ಯವೇ ಇಲ್ಲವೆಂದಾಗುತ್ತದೆ. ಏಕೆಂದರೆ ಕರ್ಮವನ್ನು ವಿಧಿಸದೇ ಇದ್ದರೆ ವೇದಕ್ಕೆ ಪ್ರಾಮಾಣ್ಯವೇ ಬರುವುದಿಲ್ಲ ಎಂದು ಒಂದು ಪಕ್ಷದವರ ಮತ. ಆದರೆ ಉಪನಿಷತ್ತುಗಳಲ್ಲಿ ಕರ್ಮವನ್ನು ಹೇಳಿಯೇ ಇಲ್ಲವಲ್ಲ ಎಂದು ಕೇಳಿದರೆ ಇದಕ್ಕೆ ಮತ್ತೊಂದು ಪಕ್ಷದ ಮೀಮಾಂಸಕರ ಉತ್ತರವಿದು. ಉಪನಿಷತ್ತುಗಳಲ್ಲಿ ಶರೀರ ಪ್ರಧಾನವಾದ ಕರ್ಮಗಳನ್ನು ಹೇಳಿಲ್ಲವೆಂದರೂ ಕೆಲವು ಕರ್ಮಗಳನ್ನು ಹೇಳಿದೆ. ಇದೂ ಅಲ್ಲದೆ ಉಪನಿಷತ್ತುಗಳಲ್ಲಿ ಮುಖ್ಯವಾಗಿ ಉಪಾಸನೆಗಳೆಂಬ ಕರ್ಮಗಳನ್ನು ಹೇಳಿಯೇ ಇದೆ. ಪೂರ್ವ ಮೀಮಾಂಸಾ ಶಾಸ್ತ್ರದಲ್ಲಿ ಮುಖ್ಯವಾಗಿ ಶಾರೀರ ಕರ್ಮಗಳನ್ನು ಕುರಿತ ವಿಧಿಯನ್ನು ವಿಚಾರಿಸಿದೆಯೇ ಹೊರತು ಮಾನಸ ಕರ್ಮಗಳಾದ ಉಪಾಸನೆಗಳನ್ನು ಕುರಿತ ಚರ್ಚೆಗಳನ್ನು ಮಾಡಿರುವುದಿಲ್ಲ. ಆದ್ದರಿಂದ ಮಾನಸ ಕರ್ಮ ರೂಪಾಗಿರುವ ಉಪಾಸನೆಗಳೆಂಬ ಜ್ಞಾನ ವಿಶೇಷಗಳನ್ನು ಇಲ್ಲಿ ವಿಧಿಸಿರುತ್ತವೆ ಎಂದು ಕಲ್ಪಿಸುವುದು ಯುಕ್ತ. ಇದಲ್ಲದೆ ವಸ್ತುತತ್ವವನ್ನು ವಿಧಿಸುವುದಕ್ಕೆ ಬರುವುದೇ ಇಲ್ಲ. ವಿಧಿಯಿಲ್ಲದೆ ಶಾಸ್ತ್ರ ಪ್ರಾಮಾಣ್ಯವೇ ಬರುವುದಿಲ್ಲ. ಇದರಿಂದ ಮಾನಸ ಕರ್ಮ ರೂಪವಾದ ಉಪಾಸನೆಯನ್ನು ವಿಧಿಸುವುದೇ ಉಪನಿಷತ್ತುಗಳ ಮಾನಸ ಕರ್ಮ ರೂಪವಾದ ಉಪಾಸನೆಯನ್ನು ವಿಧಿಸುವುದೇ ಉಪನಿಷತ್ತುಗಳ ಪ್ರಾಮಾಣ್ಯದ ವೈಲಕ್ಷಣ್ಯ ಎಂಬುದು ಈ ವಾದಿಗಳ ಮತ. 12 ಗಂಟೆ ಆಯ್ತು.